ಎವ್ರಿವನ್, ಪುನೀತ್ ಕ್ರಿಯೇಷನ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಥರ ನಾಟ್ ಹಾಕ್ಬಿಟ್ಟು ಬೇಬಿ ಕುಚ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಕಾಟನ್ ಸ್ಯಾರಿಗಳಿಗೆ. ಹಾಗೆ ಇದನ್ನ ಸಿಲ್ಕ್ ಸ್ಯಾರಿಗೂ ಹಾಕ್ಕೋಬೋದು. ಆಲ್ರೆಡಿ ಸ್ಯಾರಿ ಫುಲ್ ಹಾಕಿದ್ದೀನಿ, ತೋರ್ಸೋಕ್ಕೆ ಮಾತ್ರ ಇಷ್ಟು ಗ್ಯಾಪ್ ಬಿಟ್ಟಿದ್ದೀನಿ. ನಾನಿಲ್ಲಿ 1 ಇಂಚಸ್ಗೊಂದೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಫುಲ್ ಹಾಕಿ ಇದಿಷ್ಟು ಮಾತ್ರ ಗ್ಯಾಪ್ ಬಿಟ್ಟಿರೋದು. ಫಸ್ಟ್ ನಾವು ನಾರ್ಮಲ್ ನೀಡಲ್ಗೆ 6 ಎಳೆ ದಾರನ ಹಾಕಿಟ್ಕೋಬೇಕು. ನಾನಿಲ್ಲಿ ಕಾಟನ್ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ, ನೀವು ಸಿಲ್ಕ್ ಥ್ರೆಡ್ ಬೇಕಿದ್ರೂ ಹಾಕ್ಕೋಬೋದು. ಫಸ್ಟ್ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ವಾ, ಇಲ್ಲಿ 1-2 ನಾಟ್ ಹಾಕೋಷ್ಟು ಉದ್ದ ಬಿಟ್ಕೋಬೇಕು. ಇಷ್ಟು ಉದ್ದ ಬಿಟ್ಕೊಂಡು ಇದನ್ನು ಈ ಥರ ನಾಟ್ ಹಾಕ್ಕೋಬೇಕು. ಇದೇ ಥರ ಫುಲ್ ಸಾರಿ ಫಸ್ಟು ಸ್ಟೆಪ್ಪು ಹಾಕೊಂಡು ಹೋಗಬೇಕು. ಇಷ್ಟು ಉದ್ದ ಬಿಟ್ಕೊಂಡು ಕಟ್ ಮಾಡಿಕೊಂಡು ಈ ಥರ ಒಂದು ನಾಟ್ ಹಾಕ್ಕೋಬೇಕು. ನೆಕ್ಸ್ಟ್ ಇವಾಗ ನಾನು ಕೆಳಗಡೆ ಕುಚ್ಚು ಹಾಕೋಕ್ಕೆ 147 ದಾರನ ಸುತ್ಕೊಂಡಿದ್ದೀನಿ. ಕೆಳಗಡೆ ಕುಚ್ಚು ಹಾಕೋಕ್ಕೆ ಫಸ್ಟು ಈ ಥರ ಸಪ್ರೇಟ್ ಮಾಡಿಕೊಂಡು ಈ ಥರ ಒಂದು ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು ಇದರೊಳಗಡೆ ನಾನಿಲ್ಲಿ ಗಮ್ ಹಾಕಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಫ್ಯಾಬ್ರಿಕ್ ಗ್ಲೋ ಹಾಕ್ಬಿಟ್ಟು ಈ ಥರ ಪಾಸ್ ಮಾಡ್ಕೋಬೇಕು. ಈ ಥರ ಪಾಸ್ ಮಾಡಿಕೊಂಡು ಹೀಗೆ ಇಲ್ಲಿ 1-2 ನಾಟ್ಸು ಹಾಕಬೇಕು. ನೆಕ್ಸ್ಟ್ ಇವಾಗ ಈ ಥರ ಎರಡನ್ನೂ ಸೇರಿಸ್ಬಿಟ್ಟು ಹಿಡ್ಕೊಂಡು ನಾನಿಲ್ಲಿ ಕಾಟನ್ ಸ್ಯಾರಿ ಆಗಿರೋದ್ರಿಂದ ಕಾಟನ್ ಥ್ರೆಡ್ನ ಎಮ್ಮಿಂಗ್ ನೀಡಲ್ಗೆ 3 ಎಳೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಪರ್ಪಲ್ ಕಲರೇ ತೊಗೊಂಡಿದ್ದೀನಿ, ವೈಟ್ಗೆ ವೈಟ್ ಕಲರೇ ಹಾಕಿದ್ದೀನಿ. ನೀವು ಸಿಲ್ಕ್ ಸ್ಯಾರಿಗೆ ಹಾಕ್ತೀರಾ ಅಂದರೆ ಚೆರಿ ಥ್ರೆಡ್ ಹಾಕ್ಕೊಂಡು ನಾಟ್ ಹಾಕ್ಕೋಬೋದು. ಈ ಥರ ಹಿಡ್ಕೊಂಡು 3-4 ನಾಟ್ಸ್ ಹಾಕ್ಕೋಬೇಕು. ಆವಾಗ ನೀಟಾಗಿ ಬರುತ್ತೆ. ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಕುಚ್ಚನ್ನ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ. ಇವಾಗ ಇನ್ನೊಂದು ಹಾಕಿ ತೋರಿಸ್ತೀನಿ. ಈ ಥರ ಸಪ್ರೇಟ್ ಮಾಡಿಕೊಂಡು ಈಗ ಒಂದು ನಾಟ್ ಹಾಕ್ಕೋಬೇಕು. ಇಲ್ಲಿ ನಾನು ಗಮ್ ಹಾಕಿರೋದ್ರಿಂದ ದಾರದ ಎಳೆಗಳು ಬಿಚ್ಕೊಳ್ಳೋದಿಲ್ಲ, ಈಸಿಯಾಗಿ ಪಾಸ್ ಮಾಡ್ಕೋಬೋದು. ಈ ಸಿಲ್ಕ್ ಥ್ರೆಡ್ನ ನೀಡಲ್ಗೆ ಹಾಕ್ಕೊಳ್ಳೋ ಅಷ್ಟಿರಲ್ಲ. ಹೀಗೆ ಗಮ್ ಹಾಕಿ ಸೆಕ್ಯೂರ್ ಮಾಡಿಕೊಂಡು ಇಲ್ಲಿ ಈ ಥರ 2 ನಾಟ್ಸ್ ಹಾಕ್ಕೋಬೇಕು. ನೆಕ್ಸ್ಟ್ ಎಲ್ಲನೂ ಒಟ್ಟಿಗೆ ಹಿಡ್ಕೊಂಡು ಮತ್ತೆ ಇಲ್ಲಿ 4 ನಾಟ್ಸ್ ಹಾಕ್ಕೋಬೇಕು. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡ್ಕೋಬೇಕು. ನಾನು ತುಂಬ ವೀಡಿಯೋಸ್ ಹಾಕಿದ್ದೀನಿ ಬೇಬಿ ಕುಚ್ ಯಾವ್ಯಾವ ಥರ ಹಾಕೋದು ಅಂತ. ನೀಡಲ್ಸ್ ಇಲ್ಲದೆ ನೀಡಲ್ಸ್ ಯೂಸ್ ಮಾಡಿ ಹೇಗೆ ಹಾಕೋದು ಅಂತ ಹೋಗಿ ಒಂದ್ಸರಿ ಚೆಕ್ ಮಾಡಿ. ಈ ಥರ ಬರುತ್ತೆ. ನಿಮಗೂ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಾನು ಫುಲ್ ಸ್ಯಾರಿ ಹಾಕಿದ್ದೀನಿ, ಈ ಥರ ಬಂದಿದೆ. ಬಿಗ್ನರ್ಸ್ ಎಲ್ಲ ಈಸಿಯಾಗಿ ಹಾಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಕಾಟನ್ ಸ್ಯಾರಿಗೆ ಹಾಕೋಬೋದು, ಸಿಲ್ಕ್ ಸ್ಯಾರಿಗೆ ಹಾಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.